ವಜಾ ಆಗ್ಬಿಡ್ರೆ, ಯಾಕಂದ್ರೆ ₹1 ಕಟ್ಟಿ ದುಡ್ಡಿರಲಿಲ್ಲ ಅವನ. ನಮ್ಮ ತಂದೆಗೆ ₹12 ಕಳಿಸಿದ್ದು ಸರ್ ಫ್ಯಾಮಿಲಿ ಗೌರ್ಮೆಂಟ್ನಲ್ಲಿ. 1ನೇ ತಾರೀಕು ಸಂಬಳ ಬಂದಾಗ ₹1 ಹೊಂದಾಣಿ ಕೊಡೋರು, ಹೊಂದಾಣಿ ಫೈನು, ₹1 ಫೀಸು. ದಿಸ್ ಈಸ್ ದಿ ಮೈ ಸ್ಟಾರ್ಟಿಂಗ್ ಇನ್ ಮೈ ಲೈಫ್. 7ನೇ ಕ್ಲಾಸಿಗೆ ಬಂದೆ. ಅವಾಗ ಏನು ಟೈಲರಿಂಗ್ ಇತ್ತು ಸ್ಕೂಲಲ್ಲಿ, ಟೈಲರಿಂಗ್ ಆಪ್ಷನಲ್ ತಗೋಬೋದಾಗಿತ್ತು. ಇವಾಗ ಇಂಗ್ಲೀಷ್ ಅದೆಲ್ಲ ಆಪ್ಷನಲ್ ತಗೋತಿದ್ದಲ್ವ, ಟೈಲರಿಂಗು ಒಂದು ಇದಿತ್ತು. ಅಲ್ಲಿ ಟೈಲರಿಂಗ್ ತಗೊಂಡೆ ಆಪ್ಷನಲ್. ಒಂದು ದಿವಸಕ್ಕೆ ವಾರಕ್ಕೆ 7 ಪೀರಿಯಡ್ ಟೈಲರಿಂಗ್ ಇತ್ತು. ಅಲ್ಲಿ ಒಬ್ಬರು ಜಬ್ಬಾರ್ ಅಂತ ನಮ್ಮ ಮೇಷ್ಟ್ರು, ಅವರ ಹತ್ರ ನಾನು ಟೈಲರಿಂಗ್ ಕಲಿತೆ. 1957 ನಮ್ಮ ಫಾದರ್ ಹೋಗ್ಬಿಟ್ಟು ₹1 ಹೊಂದಾಣಿ ಕಟ್ಟಿರಲಿಲ್ಲ. ಅವನು 3 ಇಯರ್ಸ್ ಸ್ಕೂಲ್ ಬಿಟ್ಟೆ. ಟೈಲರಿಂಗ್ ಪೂರ್ತಿ ಕಲಿತು ಟೈಲರಿಂಗ್ ಅಂಗಡಿ ಇಟ್ಟೆ. ಒಂದು ಮಿಷಿನ್ ತಗೊಂಡು ಅಂಗಡಿ ಇಟ್ಟೆ, ಟೈಲರಿಂಗ್ ಮಾಡ್ತಾ ಇದ್ದೆ. ತಿರ್ಗಾ ಸ್ಕೂಲ್ ಸೇರಿಸಿದೆ. ಸಾಯಂಕಾಲ ಬೆಳಗ್ಗೆ ಟೈಲರಿಂಗ್ ಮಾಡೋದು, ಮಧ್ಯಾಹ್ನ ಸ್ಕೂಲ್ ಹೋಗೋದು. ಮತ್ತು 1964 SLC ಪಾಸ್ ಮಾಡೋದು. SLC ಪಾಸ್ ಮಾಡಿದ್ಮೇಲೆ 2 ವರ್ಷ ತಿರ್ಗಾ ಡಿಸ್ಕಂಟಿನ್ಯೂ. ಯಾಕೆಂದರೆ TCH ನಮ್ಮೂರಲ್ಲೇ ಇತ್ತು, ನಾರ್ಮಲ್ ನಮ್ಮೂರು. TCH ಇತ್ತಲ್ಲಿ, ಅದಕ್ಕೆ ಫೀಸ್ ಕಟ್ಟಬೇಕಾಗಿತ್ತು. ಅದಕ್ಕೆ ಫೀಸ್ ಕಟ್ಟಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ. 4 ಜನ ನಿಮ್ಮಂಥವ್ರು ಅವಾಗ ಅನುಕೂಲವಾಗಿರೋರಿದ್ದು. ಅವ್ರು ನಾವು ಕೊಡ್ತೀವಿ, ಪ್ರತಿ ತಿಂಗಳು ₹5,000 ಕೊಡೋರು. ನಮಗೆ ₹20 ಇರೋದು. ಅಲ್ಲಿ ಡಿವೈಡಿಂಗ್ ಸಿಸ್ಟಮ್ ಹಾಸ್ಟೆಲು, ₹20 ಊಟಕ್ಕೆ ಖರ್ಚು ಕೊಡೋರು. ಅಲ್ಲಿ YHR ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು TCHಗೆ. ಅವರು BS ರಂಗ ಹೆಸರು ಕೇಳಿದ್ದೀರ ನೀವು? ಫಿಲ್ಮ್ BS ರಂಗ ಗೊತ್ತು. ಅವರ ಅಳಿಯ ಅವರು, BS ರಂಗನ ಅಳಿಯ ಅವರು. ನಾನು ಟೈಲಿಂಗ್ ಅಂಗಡಿ ಇಟ್ಟಿದ್ದಷ್ಟೇ ಅವ್ರ ಮಕ್ಕಳು ಬಟ್ಟೆನೆಲ್ಲ ನನಗೆ ಕೊಡೋದು, ಬಟ್ಟೆ ಹೊಲಿಗೆ ಅವ್ರದ್ದು ಕೊಡುವೆ. ದೆನ್ ಬಾಕಿ ಟೂರ್ ಹೋಗೋದಕ್ಕೆಲ್ಲ ದುಡ್ಡು ಬೇಕಿತ್ತಲ್ಲ, ಅದಕ್ಕೆ ಏನು ಮಾಡಿದ್ರು ಅವ್ರು ಐಡಿಯಾ ಓಡಿಸಿ ನಮ್ಮ YHR ಪ್ರಿನ್ಸಿಪಾಲ್ ಎಲ್ಲರದ್ದು ಯೂನಿಫಾರ್ಮ್ ಹೊಲಿಯೋದಕ್ಕೆ ನನಗೆ ಕೊಟ್ಟರು. ಹಾಸ್ಟೆಲಿದ್ದಂಥ ಎಲ್ಲರದ್ದು ಯೂನಿಫಾರ್ಮ್ ಹೊಲಿಯೋಕ್ಕೆ ಅಲ್ಲೇ ಹಾಸ್ಟೆಲಲ್ಲಿ ಒಂದು ರೂಮ್ ಕೊಟ್ಟು ನನಗೆ. ಎಷ್ಟು ಫೆಸಿಲಿಟಿ, ನಾವು ವಿಷನ್ ನಮ್ಗೆ ಸರಿಯಾಗಿದ್ದರೆ ಯಾಕೆ ಸಿಗುತ್ತೆ ಸಪೋರ್ಟ್ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಇದ್ದಾರೆ. ಯಾಕೆಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ವಿಷನ್ ಇರಬೇಕು, ಗುರಿ ಇರಬೇಕು, ಛಲ ಇರಬೇಕು. ಇವಿಷ್ಟು ಇದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಿ. ಅಷ್ಟಾದ್ಮೇಲೆ ಅದು ಬಿಟ್ಟಾದ್ಮೇಲೆ ನಮ್ಗೆ ಊಟಕ್ಕೆ ಇರಲಿಲ್ಲ. ನಮ್ಮಲ್ಲಿ ಭಿಕ್ಷಾನ್ನ ಬೇಡೋದು ಅಂತ ಒಂದಿರುತ್ತೆ, ಗೊತ್ತಲ್ಲ. 1:30 ಗಂಟೆಗೆ ಸ್ಕೂಲ್ ಬಿಟ್ಟ ತಕ್ಷಣ ನಮ್ಮ ತಾಯಿ ಒಂದು ಕ್ಯಾರಿಯರ್ ಕೊಡೋರು. ಕ್ಯಾರಿಯರ್ ಮತ್ತು ಒಂದು ಜೋಳಿಗೆ 4 ಜನ ಬ್ರಾಹ್ಮಣರ ಮನೆಗೆ ಪರ್ಮನೆಂಟಾಗಿ ಮಾಡಿಬಿಟ್ಟು 1:30ರಿಂದ 1:30 1:45 ತನಕ ಅವ್ರ ಮನೆಗೆ ಹೋಗಿ ಭಿಕ್ಷಾನ್ನ ಹಾಕಿ ಊಟ ಮಾಡಿಕೊಂಡು ಜೀವನ ಮಾಡಿದ್ವಿ. ಯಾವಾಗ TCH ಆಯಿತು, ಗೌರ್ಮೆಂಟ್ ಸ್ಕೂಲಲ್ಲಿ ನನಗೆ ಕೆಲಸ ಸಿಕ್ತು ಅಂದರೆ 4 ಸತಿ ಈಸಿಯಾಗಿ ಸಿಗೋದು ಗೌರ್ಮೆಂಟ್ ಸ್ಕೂಲ್. ಇವಾಗ ಆಗಲ್ಲ, ಆದರೆ ನಾನು ಹೋಗಿಲ್ಲ. ಯಾಕೆಂದರೆ ಟೈಲಿಂಗ್ನಲ್ಲಿ ಸಂಪಾದನೆ ಜಾಸ್ತಿ ಇತ್ತು. ಕೆನರಾ ಬ್ಯಾಂಕ್ನಲ್ಲಿ ಪಿಗ್ಮಿ ಮಾಡ್ತಾ ಇದ್ದೆ. ಅಷ್ಟೊಂದು ಯಾರೊಬ್ಬರು ನಿಮ್ಮಂಥವ್ರು ಅಂದರೆ ಆಫಿಷಿಯಲ್ ಆಗಿದ್ದರು. ನಾನು ಪಿಗ್ಮಿ ಕಲೆಕ್ಷನ್ ಕೊಟ್ಟು ಒಟ್ಟು ನನಗೆ ಅಲ್ಲೇ ₹250 ಸಂಬಳ ಸಿಗೋದು. ಅವಾಗ ಗೌರ್ಮೆಂಟ್ ಸ್ಕೂಲ್ ಮೇಷ್ಟ್ರ ಕೆಲಸಕ್ಕೆ ₹70 ಸಂಬಳ. ಅದಕ್ಕಿಂತ ಜಾಸ್ತಿ ಸಿಗುತ್ತಲ್ಲ ಇಲ್ಲಿ. ನಾನು ಮೇಷ್ಟ್ರ ಕೆಲಸಕ್ಕೆ ಹೋಗೋಣ. ನನ್ನ ವಿಷನ್ ಏನಿತ್ತು, ನಾನು ಎಂಪ್ಲಾಯರ್ ಆಗಬೇಕು, ಎಂಪ್ಲಾಯಿ ಆಗಬಾರ್ದು ಅಂತಂದೇಳಿ. ನನ್ನ ಐಡಿಯಾ ಇದ್ದಿದ್ದೇನು, ಒಂದು 10-15 ಮಿಷನ್ ಹಾಕೊಂಡು ಎಲ್ಲ ಒಂದು 15 ಜನಕ್ಕೆ ಕೆಲಸ ಕೊಡೋಣ. ಮೈ ಮಿಷನ್. ಆದರೆ ಕಾರಣದಿಂದ ನಾನು ಬೆಂಗಳೂರಿಗೆ ಬರಬೇಕಾಗುತ್ತೆ. ಬೆಂಗಳೂರಿಗೆ ಬಂದು ಇಲ್ಲಿ ಕುಮಾರಸ್ವಾಮಿ ವಿದ್ಯಾಭವನದಲ್ಲಿ ನನಗೆ ಕೆಲಸ ಸಿಕ್ತು. TCH ಆಗಿತ್ತು, ಕೆಲಸ ಸಿಕ್ತು. ಅವಾಗ ₹130 ನನ್ನ ಸಂಬಳ. ಎಲ್ಲ ಸೇರಿ ಗ್ಯಾಸ್ ಎಷ್ಟಪ್ಪ ಅಂದರೆ ₹133 ಸಂಬಳ. ಅದು ಸಾಕಾಗ್ತಿರ್ಲಿಲ್ಲ. ಸಾಯಂಕಾಲದ ಸೈಕಲ್ ಮೇಲೆ ನಗರಪೇಟೆಗೆ ಹೋಗಿ ಹಿಂದೂಸ್ತಾನ್ ಟೈಲರ್ಸ್ ಅಂತ ಒಂದಿದೆ, ಇವತ್ತು ಬೇಕಾದ್ರೆ ಒಂದು ನೋಡ್ಬೋದಲ್ಲಿ. ಸಾಯಂಕಾಲ ಹೋಗೋದೆ, ಅವರು ನನಗೆ 5 ಶರ್ಟ್ ಕಟ್ ಮಾಡ್ತಿರೋನು. ಅದನ್ನು ಹೊಲ್ದಾಕು 10 ಗಂಟೆ ತನಕ ₹1.25 ನನಗೆ ಕೊಡ್ತಾ ಇದ್ದೆ ಒಂದು ಶರ್ಟ್ ಹೋಗಿ. ಇವತ್ತು ಎಷ್ಟು ಒಂದು ಶರ್ಟ್ ಅಂದರೆ ಅಂದರೆ ಇದೆಲ್ಲ ಯಾಕೆ ಹೇಳ್ತೀನಿ, ನಿಮಗೆ ವಿಷನ್ ಇರಬೇಕು. ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಏನಾದರೂ ಒಂದು ಗುರಿ ಇದ್ದರೆ ಖಂಡಿತ ಎಲ್ಲವೂ ಆಗುತ್ತೆ. ಈ ಥರ ನೀವು ಎಷ್ಟು ಸಾಧನೆ ಮಾಡ್ಬೋದು ಮಾಡೋಕ್ಕೆ ಅವಕಾಶ ಇದೆ. ನಾವು ಇವತ್ತಿಂದ ಏನಾಗಿದೆ ಅಂತ ಜನಗಳಲ್ಲಿ ನನಗೆ ಬರೋದೇ ಸಾಕು, ಬೇರೆ ಇನ್ನೇನಿಲ್ಲ, ಅಷ್ಟೇ ಹುಷಂತ ಕೂತ್ಕೊಂಡ್ಬಿಡ್ತಾರೆ. ನೂರಾರು ಜನ 1000 ಜನ ಪೇರೆಂಟ್ಸ್ಗಳು ನೋಡ್ತೀನಲ್ಲ,
ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಂದಲ್ಲ ನಂದಲ್ಲ ನಂದಲ್ಲ, ಇದ್ಯಾಕೆ ನಾನ್ಯಾಕೆ ಮಾಡಬೇಕು, ನನ್ನ ಹೆಂಡತಿ ಕೆಲಸ ಇದು, ನಾನ್ಯಾಕೆ ಮಾಡಬೇಕು, ನನ್ನ ಗಂಡನ ಕೆಲಸ ಅಂತ ಮನೆಯಲ್ಲಿ ಇದೇ ಥರ ಅಫಿಷಿಯಲ್ ಲೆವೆಲಲ್ಲಿ ಈ ಥರ ಏನಾಗ್ತಿದೆ ಅಂತಂದರೆ, ನಮ್ಮ ಈ ಒಂದು ಫೋರ್ಸ್ ಏನಿದೆ ಯಂಗ್ಸ್ಟರ್ಸು, ಅವ್ರು ಇವತ್ತಿನ ದಿನ ತಮ್ಮ ಮಕ್ಕಳದ್ದು ಒಂದು ಇಲ್ಲೇ ನೋಡ್ತೀರ, ನಾವು ಮಕ್ಕಳದೊಂದು ಕ್ಯಾರಿಯರ್ನ ಓಪನ್ ಮಾಡಿ ನೋಡೋ ಒಂದು ತಾಳ್ಮೆ ಇಲ್ಲ ಇವತ್ತಿನ ಪೇರೆಂಟ್ಸ್ಗಳಿಗೆ. ನೀವು ಪೇರೆಂಟ್ಸ್ಗಳೇ, ಯಾಕೆಂದರೆ ಆ ಮಕ್ಕಳಿಗೆ ನೀವು ಹೌ ಯು ಆರ್ ಗೋಯಿಂಗ್ ಟು ಗೆಟ್ ದ ರೆಸ್ಪೆಕ್ಟ್ ಫ್ರಮ್ ದ ಚಿಲ್ಡ್ರನ್ ಇನ್ ಫ್ಯೂಚರ್. ಮಕ್ಕಳ ಮುಂದೆ ನಾವು ಮಾತ್ರ ಮಾಡಬೇಕಾದ್ರೆ ನಾವು ಅವರಿಗೆ ಅವ್ರ ಮುಂದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸ್ತಾ ಇರ್ತಾರೆ. ಭಾಷೆ ಇರ್ಬೋದು, ಮಾತು ಇರ್ಬೋದು, ಅಥವಾ ನಮ್ಮ ಆ್ಯಕ್ಟಿವಿಟಿ ಇರ್ಬೋದು, ನಮ್ಮ ವಿಷನ್ ಇರ್ಬೋದು, ಪ್ರತಿಯೊಂದು ಇವತ್ತಿನ ದಿನ ಮಕ್ಕಳು ವೆರಿ ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್. ನಾವು ನೋಡ್ತೀವಲ್ಲ, ಪ್ರತಿ ಮಕ್ಕಳು ಒಂದೊಂದನ್ನು ಒಬ್ಬೊಬ್ಬರಲ್ಲೂ ಒಂದೊಂಥರ ವಿಷನ್ ಇದೆ, ಆಸಕ್ತಿ ಇದೆ. ನೀವು ಹೇಳಿದ್ದೀನಿ ಇವತ್ತು ಕರೆಕ್ಟಾಗಿ ಹೇಳಿ, ಯಾವುದಾದ್ರು ಯಾಕೆ ಯಾವ ಮಾತು ಎಲ್ಲರೂ ಹೇಳೋದೇ ಇರುತ್ತೆ ಗೊತ್ತು. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಯಾಕೆ ಕೇಳಲ್ಲ? ಕೇಳೋ ಹಾಗೆ ನೀವು ಅವ್ರ ಮುಂದೆ ನಡ್ಕೊಂಡಿದ್ದೀರಾ? ಗಟ್ಟಿ ಕ್ವಶನ್ ಹಾಕ್ಕೊಂಡಿದ್ದೀವಿ. ಯಾಕೆ ಕೇಳಲ್ಲ? ಎಲ್ಲ ಮಕ್ಕಳು ಕೇಳ್ತಾರೆ, ಒಳ್ಳೆ ಮಕ್ಕಳು. ಇವತ್ತಿನ ಅವ್ರಿಗೆ ನಾವು ಅವ್ರಿಗಿಂತ ಇವತ್ತಿನ ದಿನ ಕೆಳಗಡೆ ಇದ್ದೀವಿ. ಅವ್ರಿಗೇನು ವಿಷನ್ ಇದೆಯೋ, ಅವ್ರಿಗೇನು ಐಡಿಯಾ ಇದೆಯೋ, ಅವ್ರಿಗೇನು ಬುದ್ಧಿ ಮತ್ತೆ ಇದೆಯೋ, ಅದಕ್ಕಿಂತ ನಾವು ಅವ್ರ ಕೆಳಗಡೆ ಇದ್ದೀವಿ. ನಾವೇನಿದ್ದೀವಿ ಇವತ್ತಿನ ಬರೀ ಟಿ ವಿ ನೋಡೋದು, ಬರೀ ಯಾವಾಗ ನೋಡೋದು. ಮಕ್ಕಳಿಗೆ ಯಾವತ್ತಾದ್ರೂ ಮತ್ತೆ ಆ ಮಕ್ಕಳು ಮುಂದೆ ಕೂತ್ಕೊಂಡು ನೀವೊಂದು ಪುಸ್ತಕ ಓದಿ, ನಾವು ನಿಮ್ಮ ಜೊತೆ ಬರುತ್ತೆ ಕೂತ್ಕೊಂಡು, ನಾವು ಕೂತ್ಕೊಂಡು ಮಕ್ಕಳು ಓದೋದು. ಯಾರು ಓದೋದಿಲ್ಲ. ಎಷ್ಟು ಜನ ಓದ್ತೀರಿ ಇವತ್ತು? ಒಂದೇ ಒಂದು ಅಕ್ಷರ ಸಾಯಂಕಾಲ ಕೂತ್ಕೊಂಡು ಈಗ ಒಂದು ಮಗು ಇರ್ಬೋದು, ಎರಡು ಮಗು ಇರ್ಬೋದು, ಇದನ್ನೆಲ್ಲ ಆರಿಸ್ಬಿಟ್ಟು ನೀವು ಯಾರಾದರೂ ಆ ಮಕ್ಕಳು ಏನು ಮಾಡಬೇಕು, ಇವತ್ತು ಸ್ಕೂಲಲ್ಲಿ ಏನು ಹೇಳಿದ್ರು, ಬೇಡ ಏನು ಹೇಳಿದ್ರು, ಯಾರು ಕೇಳೋದು? ಇವತ್ತಿನ ಮಕ್ಕಳನ್ನ ಬೆಳೆಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ನಿಮಗೂ ಕಷ್ಟ, ನಮಗೆ ಕಷ್ಟ. ಯಾಕಂದರೆ ಇವತ್ತಿನ ಮೀಡಿಯಾ ಇಸ್ ಡೆಸ್ಟ್ರಾಯಿಂಗ್ ಆಫ್ ದಿ ವ್ಯಾಲ್ಯೂಸ್. ನಮ್ಮ ತಗೊಂಡು ಸಹ ಇಲ್ಲಿ ಬಂದು ನಮ್ಗೆ ಹೇಳ್ತಾರೆ, ಪೇರೆಂಟ್ಸ್ಗಳು ಹೇಳ್ತಾರೆ. ಅವ್ರದ್ದೇನು ನಮ್ದೇನು ಡ್ಯೂಟಿ ಇರ್ತಕ್ಕಂಥದ್ದೇ ಗೊತ್ತಿಲ್ಲ. ಎಲ್ಲ ಕೇಳ್ತಾರೆ ಕೊಡ್ತಾರೆ. ಇವತ್ತಿನ ನಾನು ಕೆಲಸಕ್ಕೆ ಸೇರಿದಾಗ ನನ್ನ ಮಕ್ಕಳಿಗೆ ನಾನು ₹1 ಕೊಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ₹500, ₹1000 ಕಳಿಸ್ತಾರೆ. ಫೀಸ್ ಏನೇ ಕೊಟ್ಟು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ ಎಷ್ಟೋ ಜನ ಪೇರೆಂಟ್ಸ್. ಫೀಸ್ ಕೊಟ್ಟೋಗೂ ಆ ಮಗು ಬ್ಯಾಗ್ ಹಾಕಿದ್ರೆ ಇತ್ತು ಫೋನ್ ಮಾಡಿ, ಯಾಕಪ್ಪ ನಾವು ಬ್ಯಾಗ್ ಕಳ್ಸೋದು ಮಕ್ಕಳಿಗೆ? ಇವತ್ತಿನ ಒಂದು ಕೈ ಚಪ್ಪಾಳೆ ಹೊಡಿಯಕ್ಕಾಗಲ್ಲ. ನೀವು ಇರೋದು ಒಂದೊಂದು ಮಗು ವಿಷನ್ ಇರುತ್ತೆ ನಿಮಗೆ, ನಿಮ್ಮ ಆಕಾಂಕ್ಷೆ ಬೇಕಾದಷ್ಟು ಇರುತ್ತೆ. ನಮ್ಮ ಮಗು ಇದೇ ಆಗಬೇಕು, ಅದೇ ಆಗಬೇಕು, ಅದೇ ಆಗಬೇಕು, ಅದೇ ಆಗಬೇಕು. ಹೌ ಮಚ್ ಸಪೋರ್ಟ್ ಫ್ರಮ್ ಯುವರ್ ಸೆಲ್ಫ್? ನಿಮ್ಮ ಕಡೆಯಿಂದ ಆ ಮಗುವಿಗೆ ಸಪೋರ್ಟ್ ಮಾಡಿದ್ರಿ. ಇಲ್ಲಿ ಬಂದು ಎಷ್ಟೋ ಜನ ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ನಾವು ಅನ್ವಯಿಸೋದು ನಿಮ್ಗೆ ಗೊತ್ತಿರಲಿಲ್ಲ. ಫೀಸ್ ಕೊಟ್ಬಿಡ್ಲಾಗೈತಾ? ಹಿಂದೆ ಅವ್ರದ್ದೇನು ಪೇರೆಂಟ್ಗಳ ಜವಾಬ್ದಾರಿ ಏನು? ನಾನು ಸ್ಕ್ರ್ಯಾಚಿಂದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ. ಇಂಜಿನಿಯರಿಂಗ್ ಕಾಲೇಜ್ ನಡೆಸೋಕ್ಕಾಗದೆ 15 ಎಕರೆ ಜಮೀನು ನನ್ನ ಹತ್ರ ಗೊತ್ತಿರ್ಬೋದು. ಆಸ್ಮಾನ್ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕಾಡೆಮಿ ಹ್ಯಾಕ್ ಮಾಡಿದೆ ನಾನು. ನನಗೆ ಗೊತ್ತಿರೋ ಫಸ್ಟ್ ಮೈ ಸ್ಯಾಲ್ರಿ ವಾಸ್ 133 rupees. ನನ್ನ ಹೆಂಡತಿ ಸಂಬಳ 60, 2 ಮಕ್ಕಳು, 65 ರೂಪಾಯಿ ಬಾಡಿಗೆ. ಹೇಗೆ ಮಾಡಿದೆ? ವಿಷನ್ 3 ಎಲ್ಲ ಜನಗಳು ಹೇಳೋದಷ್ಟು. ಇವತ್ತಿನ ಎಲ್ಲ ಹಬ್ಬ ನಾನು ಅನ್ವಯಿಸಿರೋಷ್ಟು ಸ್ವಲ್ಪ ವಿಷನ್ನ ಹಿಂದಕ್ಕೆ ಹಾಕ್ಬಿಟ್ಟು ನೀವು ಯೋಚನೆ ಮಾಡಿ. ಹೇಗೆ ಬಂದಿರ್ಬೋದು, ಎಷ್ಟು ಅನ್ವಯಿಸಿರ್ಬೋದು, ಎಷ್ಟು ಕಷ್ಟ ಇದೆ ಇದೆಲ್ಲ. ಹಾಗೆ ಪ್ರತಿ ಜೀವನದಲ್ಲಿ ಬೇಕಾದಷ್ಟು ಇರುತ್ತೆ. ದಾಟ್ಕೊಂಡು ಬರೋದೇ ಒಂದು ಜೀವನ. ಆ ದಾಟೋದಕ್ಕೆ ಸ್ಥೈರ್ಯ ಬೇಕು, ಧೈರ್ಯ ಬೇಕು. ಅದರಿಂದಲೇ ಇವತ್ತಿನ ಸಿದ್ಧಾರ್ಥ ಸತ್ವಕ್ಕೆ ಪ್ರಯತ್ನ. ಅಷ್ಟೊಂದು ₹1 ಇದ್ದುವೆ ಇವತ್ತಿನ ಸತ್ವಕ್ಕೆ ಏನು ಪ್ರಯತ್ನ ಆಗಿದೆ? 50,000 ಜನಕ್ಕೆ ಕೆಲಸ ಕೊಟ್ಟಿರ್ಬೋದು, ಏನು ಪ್ರಯತ್ನ? ಅದಲ್ಲ. ಜೀವನದಲ್ಲಿ ನಿಮ್ಗಳಿಗೆ ನಾನು ಹೇಳೋದಷ್ಟೇ, ಸಾಧನೆ ಮಾಡೋ ಪ್ರಯತ್ನ ಪಡಿ. ನೀವು ಎಂಪ್ಲಾಯರ್ ಆಗಬೇಡಿ. ಯಾಕಂದ್ರೆ ಎಂಪ್ಲಾಯರ್ ಆಗಿ ಎಂಪ್ಲಾಯಿ ಆಗಬೇಡಿ. ಆಗಿರುತ್ತೆ ನಂಗೆ ಇವನು ನೋಡಿದ್ರೆ ಖುಷಿ ಆಗುತ್ತೆ, ಅವಮಾನ.
ಥ್ಯಾಂಕ್ ಯು ವೆರಿ ಮಚ್. ಅಟ್ಲೀಸ್ಟ್ ಒಂದು 4 ಗಂಟೆಲ್ಲಪ್ಪ. ಹಾಗೆ ನೀವು ನಿಮಗೆ ಗೊತ್ತಿನ ಸಂಪಾದನೆ ನಿಮ್ಗೆ ಸರಿಯಾಗಿದೆ, ಜೊತೆಗೆ ಏನಾದರೂ ಒಂದು ಮಾಡಿ ಒಂದು 4 ಜನಕ್ಕೆ ಕೆಲಸ ಕೊಡೋದಕ್ಕೆ ಪ್ರಯತ್ನ ಪಡ್ಬೋದು, ಇನ್ನೊಬ್ಬರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೋದು. ನಾವು ಯಾವತ್ತೂ ಬಡವರನ್ನ ಮೇಲೆ ಕೆತ್ತೋದಕ್ಕೆ ಫ್ರೀ ಆಗಬೇಕೇ ವಿನ ಸಾಹುಕಾರವ್ರು ಯಾರೋ ಹೋಗ್ತಾ ಇರ್ತಾರೆ. ನನ್ನದು ನೋಡಿ 250 ಜನ RTE ಮಕ್ಕಳು ಇರ್ತಿದ್ದಾರೆ, ಫೀಸೇ ಇಲ್ಲ ಅವರಿಗೆ ನನ್ನ ಸ್ಕೂಲಲ್ಲಿ. ಆ ಸ್ಕೂಲ್ ಈ ಸ್ಕೂಲ್ 2 ಸ್ಕೂಲಿಂದ 250 ಜನ RTE ಸ್ಟೂಡೆಂಟ್, ಇನ್ನೂ ಗೌರ್ಮೆಂಟ್ ಕೊಟ್ಟಿಲ್ಲ ಅವರಿಗೆ. 2 ವರ್ಷ ಆಯಿತು. ಯಾಕೆಂದರೆ ಅವರು ಸಾಯ್ತಾ ಇದ್ದಾರೆ, ಇನ್ನೂ ರೂಪಾಯಿ ಕೊಟ್ಟಿಲ್ಲ. ನಾವು ಕೊಡ್ತಿದ್ದೀವಿ. ಅದರಿಂದ ನನಗೆ ಇವತ್ತಿನ ದಿನ ತುಂಬ ಸಂತೋಷ ಆಯಿತು. ಯಾಕೆಂದರೆ ಅಲ್ಲಿಂದ ಅಂತ ಮಾಡಿ ಏನೋ ಒಂದು ಇವತ್ತಿಂದ ಇದೇ ಸಂಘ ನಾನು ಸ್ಕೂಲ್ ಓಪನ್ ಮಾಡಿದಾಗ 10 ಮಕ್ಕಳು ಇದ್ದಿತ್ತು. ಇವತ್ತಿಂದ 2,000 ಮಕ್ಕಳಿದ್ದಾರೆ. ಅರ್ಥ ಆಯ್ತಲ್ಲ? ಸ್ಟಾರ್ಟಿಂಗ್ನಲ್ಲಿ ನಾವು ಬೇಕಾದಷ್ಟು ಎಡವಟ್ಟುಗಳಿಗೆ ಎದುರಿಸಬೇಕಾಗುತ್ತೆ. ಅದೇ ಹಾಕೋ ಇದೇ ಹಾಕೋ ಅಂತ ಹೇಳೋರು, ನಾಳೆ ದಿನ ಅದಕ್ಕೆ ಹಾಕಿ ಕೊಡಬೇಕು, ಅಲ್ಲಿಂದ ನಿಮ್ಮಿಂದ ಏನಾಗುತ್ತೆ, ಅದರಿಂದ ಏನು ನಾವು ಉದ್ಧಾರ ಆಗ್ತೀವ, ಈ ಥರದ್ದೆಲ್ಲ ಬೇಕಾದಷ್ಟು ಮಾತುಗಳು ಬಂದೇ ಬರುತ್ತೆ. ಅದನ್ನೆಲ್ಲ ನಾವು ತಿಳ್ಕೊಂಡು ಮುಂದಕ್ಕೆ ಹೋದರೆ ನಾವು ನೀವೇನು ವಿಷನ್ ಇಟ್ಕೊಂಡಿದ್ದೀರಿ, 4 ಜನಕ್ಕೆ ಔಷಧಿ ಕೊಡಿಸೋದೇ ಆಗಲಿ, 4 ಜನಕ್ಕೆ ಆಪರೇಷನ್ ಕೊಡೋದೇ ಆಗಲಿ, 4 ಜನಕ್ಕೆ ವಿದ್ಯಾಭ್ಯಾಸ ಕೊಡಿಸೋದೇ ಆಗಲಿ, ಇನ್ಯಾವುದೋ ಒಂದು ಈ ಥರ ಫ್ಲೆಕ್ಸ್ ಬಂದಾಗ ಒಂದು 4 ಜನಕ್ಕೆ ಸಹಾಯ ಮಾಡೋದೇ ಆಗಲಿ, ಅದರಿಂದ ಏನಾಗುತ್ತೆ, ಮನಸ್ಸು ಸಂತೋಷ ಆಗುತ್ತೆ, ಆತ್ಮ ಸಂತೋಷ ಉಂಟಾಗುತ್ತೆ. ಅದರಿಂದ ಏನಾಗಲ್ಲ, ನಾನಿಂಥ ಕೆಲಸ ಮಾಡಿದೆ, ನೀವು ಕಣ್ತುಂಬ ನಿದ್ದೆ ಮಾಡಿ. ಅದರಿಂದ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಈ ಕಾರ್ಯಕ್ರಮಕ್ಕೆ, ವಿಷಯಕ್ಕೆ ಅಥವಾ ನಿಮ್ಮ ಪ್ರೋಗ್ರಾಮ್ಗೆ ನನ್ನ 100ಕ್ಕೆ 100 ಸಪೋರ್ಟ್ ಇದೆ. ಯಾವಾಗ ನನ್ನ ಮಗ ನಾನಾಗಿ ನನ್ನ ಮಗಳಿದ್ದಾರೆ ಸೆಕೆಂಡರಿ ಸ್ಕೂಲಲ್ಲಿ, ಅವ್ರು ನೋಡಿರ್ಬೋದು, ಎಷ್ಟೋ ಜನ ನೋಡಿದ್ರೆ ಈ ಕಾರಣಕ್ಕೆ ಬಂದಿಲ್ಲ. ಯಾವ 2 ಸ್ಕೂಲಲ್ಲೂ ಹಾಗೆ ಆ ಸ್ಕೂಲಲ್ಲೂ ಬೇಕಾದಷ್ಟು ಎಲ್ಲರೂ ನೋಡಿ. ಇವತ್ತಿನ ದಿನ ಫಾರಿನ್ ಜಾಸ್ತಿ ನನ್ನ ಸ್ಕೂಲಲ್ಲಿ ಹೋಗ್ತಾರೆ. ಜರ್ಮನಿಲಂತೂ ಸುಮಾರು ಜನ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಒಂದು 40-45 ಜನ. ಅವ್ರಿಗೆ ಆಡನ್ ಅಂತ ಹೇಳ್ತಾರೆ, ಆಡನ್ ಮೆಲ್ಬೋರ್ನ್ ಅಂತ ಒಂದು 4 ಜನ ಇದ್ದಾರೆ, 40 ಜನ ಒಟ್ಟಿಗೆ ಇದ್ದಾರೆ. ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವನ್ನೆಲ್ಲ ಮೆಂಬರ್ಸ್ ಮಾಡಿಕೊಂಡು ಒಂದು ರಿಜಿಸ್ಟ್ರೇಷನ್ ಇದನ್ನು ಮಾಡಿ, ಅದರಿಂದ ಎಷ್ಟೊಂದು ಬಲವಂತ ಮಾಡಬೇಡಿ, ಯಾರು ಬಲವಂತ ಮಾಡಬೇಡಿ. ನಾವು ಅದನ್ನೇ ನಾವು ಹೇಳಿದ್ದು, ಯಾರು ದುಡ್ಡಿಂದ ಹೋಗ್ಬೇಡಪ್ಪ, ದಯವಿಟ್ಟು ದುಡ್ಡು ನಿಮ್ಮಿಂದ ಬಂದೇ ಬರ್ತದೆ, ನೀವು ಸರಿಯಾಗಿ ಕೆಲಸ ಮಾಡ್ತಾರೆ. ದುಡ್ಡು ನಿಮ್ಮ ಮನೆ ಹತ್ರ ಮುಡಿಕೊಂಡ್ಬರುತ್ತೆ. ಯಾಕೆಂದರೆ ನಮ್ಮ ವಿಷನ್ ಕರೆಕ್ಟ್ ಆಗಿರಬೇಕು, ನಮ್ಮ ಭಾಷೆ ಕರೆಕ್ಟ್ ಆಗಿರಬೇಕು, ನಮ್ಮ ಕಾಂಟ್ಯಾಕ್ಟ್ ಕರೆಕ್ಟ್ ಆಗಿದ್ದರೆ ಎಲ್ಲವೂ ಚೆನ್ನಾಗಾಗುತ್ತೆ. ದೇವರು ಒಳ್ಳೇದು ಮಾಡಲಿ, ನಿಮಗೆ ಇನ್ನೂ ಹೆಚ್ಚಿನ ಒಂದು ಸಹಕಾರ ಸಿಗಲಿ. ಬೇರೆಯವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಇವತ್ತು 15-20 ಜನ ಸೇರಿದ್ದೀರಿ, 200 ಜನ ಸೇವಾಂಶ ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಇದನ್ನೇ ನಮ್ಗೆ ಬೇಕಾಗಿದ್ದು. ನಾವೆಲ್ಲ ಇವಾಗ mid-30s, ಸೊ ನಮಗೂ ಒಂದು ಇದು ಒಂಥರ ಹೊಸ ದಾರಿ ಆಯಿತು. ವಿ ವಿಲ್ ಡೆಫಿನೆಟ್ಲಿ ವರ್ಕ್ ಲೈಕ್ ರಾಮಣ್ಣ ಸರ್ ಸೆಟ್, ನಾವು ಎಂಪ್ಲಾಯರ್ ಆಗಬೇಕು, ಮತ್ತು ವಿಷನ್ ಇರಬೇಕು. ಸೊ ಫ್ರೆಂಡ್ಸ್, ವಿಲ್ ಆಲ್ ಟ್ರೈ ಟು ಫಾಲೋ ಪಾತ್ ರಾಮಣ್ಣ ಸರ್ ಹ್ಯಾಸ್ ಟೋಲ್ಡ್. ಆ್ಯಂಡ್ ಸರ್, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ, ನೀವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವೆಲ್ಲ ಆರಾಮಾಗಿದ್ದೀವಿ ಇವಾಗ. ನೀವು ಅಷ್ಟು ಕಷ್ಟಪಟ್ಟು ಬರೀ ಸ್ಟೂಡೆಂಟ್ಸ್ ಅಲ್ಲ, ನೀವು ಟೀಚರ್ಸ್ ಆಗಿರ್ಬೋದು, ಸಪೋರ್ಟ್ ಸ್ಟಾಫ್ ಆಗಿರ್ಬೋದು, ನೀವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವೆಲ್ಲ ಸುಖವಾಗಿದ್ದೀವಿ. ಅದಕ್ಕೆ ನಾವು ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ವಿಷನ್ ಇಟ್ಕೊಂಡು ಅಷ್ಟು ಕಷ್ಟಪಟ್ಟು ನಿಮ್ಮ ವಿಷನ್ನ ಇಲ್ಲೇ ಕಾಣಿಸುತ್ತೆ. ವಿಷನ್ ಇಸ್ ಸೋ ಬಿಗ್ and so successful. Thank you sir, thank you again for your guidance and for your support. ಇವಾಗ ಬೇರೆ ಟೀಚರ್ಸ್ ಎಲ್ಲ ಸ್ವಲ್ಪ ಅಂದರೆ ವೇದಾಂತ ಸ್ಟಾರ್ಟ್ ಆಗ್ತದೆ. ನಾನು ಅಲ್ಲೇ ಕೊಡ್ತೀನಿ. ಹಾಗೆ ಇವಾಗ ಸರ್ ಹೇಳಿದಾಗೆ ನಾನು ಫ್ರೆಂಡ್ಸ್ ಅಂತಾನೆ, ಹಾಯ್ ಫ್ರೆಂಡ್ಸ್. ಸೊ ನಮ್ಮನ್ನು ಸಹ ನೀವು ನಮ್ಮ ಹಳೆ ಇದಕ್ಕೆ ಕಟ್ಕೊಂಡು ಹಳೆ ಇರಬೇಕು. ಏಕೆಂದರೆ ನಿಮ್ಮನ್ನು ನೋಡಿದಾಗ ನಾನು ಏನು ಮಾಡ್ತಾ ಇದ್ದೆ ಕ್ಲಾಸಲ್ಲಿ ಏನು ಅನ್ನೋದು ನನಗೆ ಇವಾಗ ಅದೇ ಕಾಲ್ ಮಾಡ್ಕೊತಾ ಇದ್ದೀನಿ, ಯಾರು ಹೊಡೆದಿದ್ದೆ, ಯಾರು ಬೈತಿದ್ದೆ ಅಂತ. ಬಟ್ ಅವಾಗ ನಿಮಗೆಲ್ಲ ಏನನ್ನಿಸ್ತಿತ್ತು, ನಾನು ಟಿವಿ ಹಿಂದಿದಾಗ ಅಥವಾ ಬೈತಾ ಇರ್ಬೇಕಾದ್ರೆ ಇಟ್
ಟೀಚರ್ ಏನಪ್ಪ ಯಾವಾಗಲೂ ಸ್ಟ್ರಿಕ್ಟು, ಎಷ್ಟೋ ಜನ ಬಂದಿರಬಹುದು ಅಲ್ವಾ ಅವಾಗ. ಬಟ್ ಆಮೇಲೆ ಸರ್ಟನ್ ಏಜಾದ್ಮೇಲೆ ನಿಮ್ಗೆ ಏನನ್ಸುತ್ತೆ, ಓ ಟೀಚರ್ ಯಾಕೆ ಮಾಡ್ತಾ ಇದ್ರು ಅಂದರೆ ನಿಮ್ಮನ್ನ ಯಾವ ಟೀಚರ್ಸೇ ಆಗಲಿ ಮಕ್ಕಳಿಗೆ ಪನಿಷ್ ಮಾಡ್ತಿರ್ತಾರೆ, ಮಕ್ಕಳ ಹಾಳಾಗಲಿ ಅಂತ ಮಾಡಿ, ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕಲೀಲಿ ಅಂತ ಒಂದು ಪನಿಷ್ಮೆಂಟ್ ಅಂತ ಮಾಡ್ತಾ ಇದ್ರು. ಆದರೆ ನಿಮ್ಮ ಪೇರೆಂಟ್ಸ್ ಏನು ಮಾಡೋರು, ಬಂದು ನನಗೆ ಮೇಡಮ್ ಇನ್ನೂ 4 ಹೊಡೀನಿ ಆಗ. ಆದರೆ ಈಗಿನ ಪೇರೆಂಟ್ಸ್ಗಳು ನನ್ನ ಮನೆ ಮುಂದೆ ಹೋಗ್ತಾರೆ, ಮಾತಾಡ್ತಿರೋ ಕೇಳ್ತೀನಿ, ಆ ಟೀಚರ್ಗೆ ಎಷ್ಟು ಧೈರ್ಯ ನನ್ನ ಮಗಳನ್ನ ನೋಡಿದ್ರೆ ನಾಳೆ ನಮ್ಮ ಯಜಮಾನ್ರನ್ನ ಕರ್ಕೊಂಡ್ಬರ್ತೀನಿ. ಆ ವರ್ಡ್ ಇದೆಯಲ್ಲ ಅದು ಎಷ್ಟು ಇರಿಟೇಟಿಂಗ್ ವರ್ಡ್. ಅಂದರೆ ಅವ್ರು ತಿಳ್ಕೊಳ್ತಾ ಇಲ್ಲ ಈಗಿನ ಜನ್ರೇಷನಲ್ಲಿ. ಅಂದರೆ ನಂಗೆ ಗೊತ್ತಿಲ್ಲ ನೀವು ಪೇರೆಂಟ್ಸ್ ಯಾವ ಥರ ಅಂತ, ಬಟ್ ಆಗಿನ ಪೇರೆಂಟ್ಸ್ಗಳು ಎಷ್ಟು ಎಂಕರೇಜ್ ಮಾಡೋದು ಅಂದರೆ ನಾವು ಪನಿಷ್ ಮಾಡ್ತಿದ್ವು, ಅವ್ರ ಮಕ್ಕಳು ಒಳ್ಳೆಯದಕ್ಕೆ ಅನ್ನೋದನ್ನು ತಿಳ್ಕೊಳ್ತಾರೆ. ನಿಜ ಅಂಥ ಪೇರೆಂಟ್ಸು ಅಂಥ ಮಕ್ಕಳ ಜೊತೆ ನಾವು ಇದ್ವಲ್ಲ ಅನ್ನೋದೇ ನೋಡ್ತೀನಿ. ಜೊತೆಗೆ ನನಗೆ ರಾಮಣ್ಣ ಸರ್ ಮೇಲೆ ಇವತ್ತು ಅಷ್ಟೇ ನಾನು ಏನೇ ಆಗಿರಬೇಕು ರಾಮಣ್ಣ ಸರ್, ನಾನು ಈ ಏರಿಯಾದಲ್ಲಿ ಒಂದು ಹೆಸರು ತಗೊಂಡಿದ್ದೀನಿ ಅಂದರೆ ಅದು ಆಡಿಯನ್ಸ್ಗಳು, ಅದಕ್ಕೆ ನನಗೆ ಸ್ಥಳ ಕೊಟ್ಟಂಥವರು ಆಡಿಯನ್ಸ್ ಸರ್, ರಾಮಣ್ಣ ಸರ್. ಯಾಕೆಂದರೆ ನನಗೇನೂ ಐಡಿಯಾ ಇರಲಿಲ್ಲ ಈ ಸ್ಕೂಲ್ ಎಂಟ್ರಿ ಆಗ. ಜಸ್ಟ್ ನನ್ನ ಮಗನ ಸೇರಿಸಿದ್ದೆ, ಕೆಲವು ಟೀಚರ್ಸ್ ಐಡಿಯಾಸ್ ಕೊಡ್ತಾ ಇದ್ದೆ ಅಷ್ಟೇ. ಆ ಒಂದಿನ ಸರ್ ಕರೆಸ್ಬಿಟ್ಟು ನೀವು ಯಾಕೆ ಕೆಲವು ದಿನ ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡಬಾರ್ದು ಅಂದರು. ಹಾಗೆ ಕೆಲವು ದಿನ ನನಗೆ ಸೇರ್ಕೊಂಡಿದ್ದು ನಾನು 20 ಇಯರ್ಸ್ ಅನಿಸುತ್ತೆ ನಾನು ಕೆಲಸ ಮಾಡಿದ್ದು. ಇವತ್ತು ಸಹ ನನ್ನ ರೆಕಗ್ನೈಸ್ ಮಾಡೋದು ಆರ್ಡನ್ ಸ್ಕೂಲ್ HM ಅಂತಾನೆ ರೆಕಗ್ನೈಸ್ ಮಾಡೋದು, ಅಲ್ಲಿಂದ ಉಳ್ಕೊಂಡಿದೆ. ಜೊತೆಗೆ ನನ್ನ ಸ್ಟೂಡೆಂಟ್ಸ್ ಇಲ್ಲ, ಎಲ್ಲೆಲ್ಲಿ ಹೋದ್ರು ಸ್ಟೂಡೆಂಟ್ಸ್. ನಾನು ಒಂದ್ಸರಿ ಡೆಂಟಿಸ್ಟ್ ಹತ್ರ ಹೋಗಿದ್ದೆ ಟೆಸ್ಟ್ ಮಾಡ್ಸೋಕ್ಕೆ ಅಂತ. ನನಗೆ ಹಲ್ಲು ಕೂರಿಸ್ಬಿಟ್ಟು ಡೆಂಟಲ್ಲ ಇದನ್ನು ನೋಡ್ತಾ ಇದ್ರು. ಆಗ ತಕ್ಷಣ ಒಬ್ಬರು ಲೇಡಿ ಎಂಟ್ರಿ ಆಗ್ಬಿಟ್ಟು ಸರ್ ಸರ್ ನಿಲ್ಲಿಸಿ ಅಂತಂದ್ರು. ಅವ್ರು ಏನಮ್ಮ ಏನು ಅವರು ಅಸಿಸ್ಟೆಂಟ್ ಡೆಂಟಿಸ್ಟ್. ಆಮೇಲೆ ಸರ್ ಅವ್ರು ಮ್ಯಾಮ್ ಸರ್ ನಾನು ಮಾಡ್ತೀನಿ ಅವ್ರಿಗೆ ಸರ್ ನನಗೆ ಅವಾಗ ಅವಳು ನಾನು 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಾನು ಟೀಚರ್ ಆಗಿದ್ದೆ ನೋಡಿ. 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಟೀಚರು ಅವಳು, ಶಿ ಇಸ್ ನೌ ಡೆಂಟಿಸ್ಟ್. ಆಮೇಲೆ ಬಂದು ನಾನೇ ನನಗೆ ನಿಮ್ಗೆ ಇದು ಮಾಡಬೇಕು ಅಂತ ಆಸೆ ಆಯ್ತು, ಮಾಡಮ್ಮ ಹನುಮಂತ್ರ ಕೇಳಬೇಡ ಸರಿ ಟ್ರೀಟ್ ಮಾಡೋದು ಮನೆಗೂ ಅಲ್ಲ. ಒಂದೊಂದು ಇದು ಸ್ಮಾಲ್ ಇವೆಂಟ್ ನನಗೆ ಎಷ್ಟು ಜ್ಞಾಪಕ ಬರುತ್ತೆ ಅಂದರೆ ಮಕ್ಕಳನ್ನ ನಾವು ಎಷ್ಟು ಈಗ ಅನಿಸ್ತಾ ಇದೆ ಅವಾಗ ಎಷ್ಟು ಮಿಸ್ ಮಾಡ್ಕೊಂಡು ಪಾಪ ಹುಡುಗರಿಗೆಲ್ಲ ಎಂಜಾಯ್ ಮಾಡಬೇಕಾಗಿದ್ದು ಇನ್ನೂ ಅಂತ. ಬಟ್ ಆ ಮೂಮೆಂಟಲ್ಲಿ ನಾವು ಮಾಡಿದ್ದು ಸರಿ ಅನಿಸುತ್ತೆ. ಬಟ್ ನಿಮ್ಮಿಂದ ನಾವು ಮತ್ತೆ ರಿಕಾಲ್ ಮಾಡ್ಕೊಡೋ ಹಾಗಾಗ್ತೀವಿ. ಹಾಗೆ ನಾವು ಹಿಂದಕ್ಕೆ ಬ್ಯಾಕ್ ಆ ಯುಗಕ್ಕೆ ಹೋಗೋ ಥರ ಮಾಡ್ಕೊತಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. Hello, my dear children. I'm always calling you people only for you are my sweetheart kids. Okay, you are all my sweet kids. Especially for credit goes to my Ramana sir. ಇವತ್ತು ನಾವು ಏನಾಗಿದ್ದೀವಿ, ಇಲ್ಲಿ ಈ ಸ್ಥಾನದಲ್ಲಿ ನಿಂತಿದ್ದೀವಿ ಅಂತ ಹೇಳಬೇಕು ಅಂದರೆ ನಿಜವಾಗ್ಲೂ ಹೃದಯ ತುಂಬ ಹೇಳ್ತಾ ಇದ್ದೀನಿ. ನಾನು ಇದು ಬರೀ ಬಾಯಿ ಮಾತಿನಲ್ಲ, ಕೆಲವು ವ್ಯಕ್ತಿಗಳನ್ನ ನಾವು ಬರೀ ಲಿಪ್ ಫ್ರೆಂಡ್ಸ್ ಅಂತ ಕರಿತೀವಿ, ಲಿಪ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಆದರೆ ಥ್ರೂಔಟ್ ಮೈ ಲೈಫ್ ಈಗ ನನ್ನ ಬೃಂದನ ಬ್ರದರ್, ನಾನು ಅವನು ಯಾವಾಗಲೂ ಬೃಂದ ಬ್ರದರ್ ಅಂತಲೇ ಹೇಳೋದು. ಅವನು ಹೇಳೋ ಹಾಗೆ ನನಗೂ ಕೂಡ ಏನೇ ಆದರೂ ಎಮೋಷನಲ್ ಆಗಿಬಿಡ್ತೀನಿ. ಇವತ್ತು ಈ ಸ್ಥಾನದಲ್ಲಿ ನಾನು ನಿಂತು ನಿಮ್ಮೆಲ್ಲರ ಮುಂದೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಆ ಬೇಸಿಕಲ್ಲಿ ನನಗೆ ಒಂದೇ ಒಂದು ತುತ್ತು ಅನ್ನ ಇರಲಿಲ್ಲ. ಮನುಷ್ಯನಿಗೆ ಪ್ರತಿಯೊಂದು ಜೀವನದಲ್ಲಿ 2 ಕಣ್ಣು ಎಷ್ಟು ಮುಖ್ಯನೋ, ಒಂದು ಜನ್ಮ ಕೊಟ್ಟ ನನ್ನ ತಂದೆ, ಇನ್ನೊಂದು ಅನ್ನ ಕೊಟ್ಟ ನನ್ನ ತಂದೆ ಅಮ್ಮನ. ಈ ತಂದೆ ನನ್ನ ಜೀವನದ ಅತ್ಯಂತ ನನ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಆರ್ಡನ್ ಸ್ಕೂಲ್ ಮಕ್ಕಳು ಏನಿದೆ, ನಾನು ಏನೋ ಅನಿವಾರ್ಯ ಕಾರಣದಿಂದ ನನ್ನ ಸಂಸ್ಥೆಯಿಂದ ಕೆಲವು ವರ್ಷಗಳ ಕಾಲ ಆನೇಕಲ್ ತಾಲೂಕಲ್ಲಿ ವರ್ಕ್ ಮಾಡಿದೆ. ಇವತ್ತು ಕೂಡ ಅವರು ಸೆಪ್ಟೆಂಬರ್ 8ನೇ ತಾರೀಕು ನನಗೆ ಆನರ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ. ಓನ್ಲಿ ಫಾರ್ 5 ಇಯರ್ಸ್ ವರ್ಕಿಂಗ್ ಇನ್ ಆನೇಕಲ್ ತಾಲೂಕು ಗೌರ್ಮೆಂಟ್ ಸ್ಕೂಲ್. ಓಕೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್, ನಾನು ಇವತ್ತು ಹೇಳಲೇಬೇಕಾದಂಥ ಪರಿಸ್ಥಿತಿ ಏನಂದರೆ, ನನ್ನ ಮಗಳು ಇಲ್ಲಿ 2 ವರ್ಷ 2 ತಿಂಗಳು ಮಗುವಿಂದ ನಾನು ಈ ಸಂಸ್ಥೆಗಳಲ್ಲಿ ಸೇರಿಸ್ಕೊಂಡು ಮಗುವಿನ ಸಾಕಣೆ ಕೂಡ ತಂದೆಯಾಗಿ, ಅನ್ನದಾತರಾಗಿ, ವಿದ್ಯಾದಾತರಾಗಿ, ಆಶ್ರಯದಾತರಾಗಿ ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದಂತಹ ಮಹಾನ್ ನೇರ ವ್ಯಕ್ತಿ
ಸಿಗಲಿಲ್ಲ. ನನ್ನ ಜೀವನದ ಅತ್ಯಂತ ಅದ್ಭುತವಾದಂತಹ ದೈವ ಸ್ವರೂಪ ಅಂದರೆ ನಮ್ಮ ರಾಮಣ್ಣ ಸಾರ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಹೆಗ್ಗಳಿಕೆ ಮಾತಲ್ಲ, ಹೃದಯ ತುಂಬಿ ಬರುವಂತಹ ಮಾತು. ನಾನು ಮೊದಲು ಈ ಶಾಲೆಗೆ ಬಂದಾಗ ವೇದ ಮೇಡಮ್ ಹೇಳಿದೆ, ಮೇಡಮ್ ನಾನು ಎಲ್ಲೋ ಒಂದು 80 ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನೀವು ಇಂಟರ್ವ್ಯೂ ಮಾಡಿಬಿಟ್ಟು ಸರ್ ನನಗೆ ತಗೊಳ್ಳಲ್ಲ ಅಂದರೆ ನನ್ನ ಲೈಫ್ ಲೀಡ್ ಮಾಡೋ ಸ್ಟೇಜಲ್ಲಿ ಇಲ್ಲ ಮೇಡಮ್ ಅಂತ. ಇಲ್ಲ ನಾನು ಹೇಳ್ತೀನಿ ಬನ್ನಿ ಇದು. ಅದೊಂದೇ ಅಲ್ಲ ಮೇಡಮ್, ನನ್ನ ಮಗು ನೋಡ್ಕೊಳ್ಳೋದು ಯಾರೂ ಇಲ್ಲ, ನನ್ನ ಮಗು ಒಂದು ಆಶ್ರಯ ಬೇಕು ಅಂದಾಗ ಸರು ಇವತ್ತು ನಾನು ತಿಮ್ಮಮ್ಮ ಆಯ, ಲಕ್ಷ್ಮಮ್ಮ ಆಯ, ನಂಜಪ್ಪ ಅಂತ ಒಬ್ಬ ಆಯಪ್ಪ ಇಲ್ಲಿದ್ರು, ಅವ್ರು 3 ಜನಕ್ಕೂ ಅಭಾರಿಯಾಗಿರ್ತೀನಿ. ಅಷ್ಟೇ ಅಲ್ಲದೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನನ್ನ ಸಾಯುವರೆ ನನ್ನ ಮನೆ ಉಸಿರಿರೋದು ನಮ್ಮ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ನನ್ನ ಮಗಳು ಇವತ್ತು ಈ ಸಂಸ್ಥೆಯಲ್ಲಿ ಹೋಗಿ ಅವರು ನ್ಯೂಯಾರ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮೈಸೂರಿನಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು 45 ಜನ ಅವರು ಅದೇ ಇದರಲ್ಲೇನೆ ಆರ್ಡನ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆರ್ಡನ್ ಸ್ಕೂಲ್ನ ಪ್ರತಿ ಕ್ಷಣದಲ್ಲಿ ಪ್ರತಿ ಹಂತದಲ್ಲಿ ಕೂಡ ನಾವು ಅದು ಯಾವುದೇ ರೀತಿಯಲ್ಲೂ ಮರೆಯೋ ಹೋಗಿಲ್ಲ ಅಂತ. ಒಂದೇ ವಿಷಯ ಅಲ್ಲಿ ನೀವೆಲ್ಲರೂ ಕೂಡ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ನೋ ಡಿಸ್ಕ್ರಿಮಿನೇಷನ್ ನಮ್ಮ ಟೈಮಲ್ಲಿ. ಈಗ ನಾನು ಇನ್ನೂ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಶಾಲೆಯಲ್ಲಿ ನಮ್ಮ ಹರಿ ಸರ್ ಹೇಳ್ತಾ ಇದ್ರು, ಜಯಶ್ರೀ ಅಂತ ಕನ್ನಡ ಮೀಡಿಯಮಲ್ಲಿ ಒಂದು ಸ್ಟೂಡೆಂಟ್ ಇತ್ತು, ನನ್ನ ಸ್ಟೂಡೆಂಟು. ಅವಳ ಸ್ಪೀಚು August 15 ಅವಳು ಸ್ಪೀಚ್ ಮಾಡುವಾಗ ಎಲ್ಲ ಸ್ಟೈಲ್ ಸುಧಾ ಮೇಡಮ್ ಕನ್ನಡೇ ಮಾಡ್ತೀಯ ನೀನು ಅನ್ನೋರು. ಆ ಜಯಶ್ರೀ ತನ್ನದೇ ಆದಂತಹ ಒಂದು ಅಸೋಸಿಯೇಷನ್, ಒಂದು ಗ್ರೂಪ್, ಆರ್ಡನ್ ಗ್ರೂಪ್ ಅಂತ ಮಾಡಿ ಆ ಗ್ರೂಪಲ್ಲಿ HP-ನಲ್ಲಿ ಅವೆಲ್ಲ ವರ್ಕ್ ಮಾಡ್ತಾ ಇರೋರು. ಅಲ್ಲಿ ನಾನು ಆನೇಕಲ್ ತಾಲೂಕಲ್ಲಿ ಆ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಬಡ ಮಕ್ಕಳಿಗೆಲ್ಲ ಪ್ರತಿ ವರ್ಷನೂ ಬುಕ್ಸ್ಗಳನ್ನ, ಯೂನಿಫಾರ್ಮ್ನ, ಶೂಸು ಎಲ್ಲ ಕೊಡಿಸ್ತಾ ಇದ್ದಾರೆ. ಈಗಲೂ ಕೂಡ ನಾನು ಆ ಸಂಸ್ಥೆ ಬಿಟ್ಟು ಪುನಃ ಬೇರೆ ಕಡೆ ಬಂದು ಅಲ್ಲಿ 3 ವರ್ಷ ನಾನು HM ಕೆಲಸ ಮಾಡಿ ಇದು ಅಲ್ಲಿ ಕೂಡ ಮೇಡಮ್ ಬನ್ನಿ ನಿಮ್ಮನ್ನು ಆನರ್ ಮಾಡಬೇಕು ಅಂತ ಮೊನ್ನೆ ಪಾಪ ನಮ್ಮ ಸಂಸ್ಥೆಯಲ್ಲಿ ಕರೆದು ನನ್ನನ್ನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬನ್ನಿ ಅಂದರೆ ವಿತೌಟ್ ಮೈ ನಾಲೆಜ್ ಅವರೆಲ್ಲ 1 ಮಂತ್ ಮುಂಚೆನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಂತೆ. ಆದ್ದರಿಂದ ಅವತ್ತು ಕೂಡ ನಾನು ಇಲ್ಲೂ ಬಂದು ಅಲ್ಲೂ ಹೋಗೋ ಥರ ಅವಕಾಶ ಸಿಕ್ತು. ಇಷ್ಟೆಲ್ಲ ನಾನು ಬೆಳವಣಿಗೆ ಆಗಿ ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಿದ್ದೀನಿ ಅನ್ನೋದಾದರೆ ಮಾಸ್ಟರ್ಸ್ಟು ನಾವೇನು ಮಾಡೋಕ್ಕಾಗಲ್ಲ. ಅವರೇನು ಗುಣಕಾಷ್ಟ ಪರಿಪೂರ್ಣ ಗೋವಿಂದ ಅನ್ನುವಂತೆ ನಮ್ಮ ಮಾಸ್ಟ್ರು ಪರಿಪೂರ್ಣರಾದಂತಹ ದೈವ ಸ್ವರೂಪಿಯವರು. ಅವರಂತೆ ನಾವೇನಲ್ಲ, ಅವರಲ್ಲಿ ಒಂದು ಸಾಧನೆಯ ಪ್ರಮಾಣದಷ್ಟಾದರೂ ನಾನು ಏನಾದರೂ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋದಕ್ಕೆ ಅನಾಥ ಮಕ್ಕಳಿಗೆ ಫ್ರೀಯಾಗಿ ಹೋಗಿ ಸೈನ್ಸ್ ಸಿಕ್ಕಾಗೆಲ್ಲ ಪಾಠವನ್ನು ಮಾಡ್ತೀನಿ. ನನಗೆ ಮ್ಯಾಥ್ಸ್ ಅಂದರೆ ಬಹಳ ಇಷ್ಟ, ಸೋಷಿಯಲ್ ಅಂದರೆ ಬಹಳ ಇಷ್ಟ, ಗಣಿತ ನನ್ನ ಇದು ಕನ್ನಡ ಬಹಳ ಪೆಟ್ಟ ಸಬ್ಜೆಕ್ಟು. ಇದು 3 ಕೈಲಾದಂಥ ಬಡ ಮಕ್ಕಳಿಗೆ ಇಂದಿಗೂ ಕೂಡ ವಿದ್ಯಾದಾನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನೀವೆಲ್ಲರೂ ನನ್ನನ್ನು ಕರೆದು ಇವತ್ತು ಏನೋ ನನಗೆ ಗೌರವ ಮಾಡಲ್ಲ, ಮಾಡಿದವರಿಗೆ ನಾವು ಮಾಡಬೇಕಂದಿಲ್ಲ. ತೆಂಗಿನ ಮರವನ್ನು ನಾವು ನೆಟ್ಟಾಗ ತೆಂಗಿನ ಫಲವನ್ನು ನಾವೇ ತಿಂತೀವಿ ಅಂತಿಲ್ಲ. ಆದರೂ ಕೂಡ ನೀವೆಲ್ಲರಿಗೂ ಎಷ್ಟು ಬೈದಿದ್ದೀವೋ ಏನು ಮಾಡಿದೀವೋ ಗೊತ್ತಿಲ್ಲ. ನನ್ನಿಂದ ಏನಾದರೂ ನಿಮಗೆ ಆ ಏಜಲ್ಲಿ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಆಯ್ತಾ. ಈ ಸಂಸ್ಥೆಯಲ್ಲಿ ನಾನು ನಿರಂತರವಾಗಿ 30 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಅನಿವಾರ್ಯ ಕಾರಣದಿಂದ ಹೊರಗಡೆ ಹೋಗಿ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾವುದೇ ಒಂದು ಆಫೀಸಲ್ಲಿ ಹೋಗಿ ಎಲ್ಲೇ ಹೋಗಿ ನಿಮ್ಗೆ ಯಾವ ಶಾಲೆ ಮೇಡಮ್ ಅಂತ ಕೇಳಿದ ತಕ್ಷಣ ಫಸ್ಟ್ ನನ್ನ ಹೆಸರು ಬರೋದೇನಂತ ಆರ್ಡರ್ ಅಂತ. ಆ ಹೆಸರು ಇವತ್ತು ನನಗೆ ನೀವು ಆ ಪುಸ್ತಕಕ್ಕೆ ಫೈಲ್ ನೋಡ್ಬಿಟ್ಟು ಕೇಳಿದ್ರು, ನೀನು ಆರ್ಡರ್ ಸ್ಕೂಲಿಂದಲ್ಲ ಇವತ್ತು ನಿಮ್ಗೆ ರಿಪೋರ್ಟ್ ಬಂದಿರೋದು. ಸಾರಿ, ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡ ಮಾತಾಡ್ತಿದ್ರೆ ಇನ್ನೊಂದ್ಸರಿ ಕನ್ನಡ ಕ್ಲಾಸ್ ಕೂತ್ಕೊಳ್ಳೋಣ ಅನ್ಸ್ತದೆ ನನಗೆ. ವಾಡಿ ಮಿಸ್ First of all, I would like to thank you for inviting me here and made this day memorable one. ಮಕ್ಕಳೇ, ನೀವೆಲ್ಲ ನಮ್ಮ ಮಕ್ಕಳೇ, ಯು ಆರ್ ದ ಅಸೆಟ್. ಏನಕ್ಕೆ ಟೀಚರ್ ಪ್ರೊಫೆಷನ್ ಏನು ಹೋಗ್ತೀರಾ, ನಿಮ್ಗೇನು ಸಂಬಳ ಬರುತ್ತೆ ಅಂತ ಹೇಳೋರು. ನಾನು ಫಸ್ಟ್ ಇಂಟರ್ವ್ಯೂ ಬಂದಾಗ ರಾಮಣ್ಣ ಸರ್ ಹೇಳಿದ್ರು, ನಿಮಗೆ ಸ್ಯಾಲ್ರಿ 300 rupees ಸಾಕು ಸರ್ ಅಂದೆ. ನಾನು ಐ ಹ್ಯಾಡ್ ಜಸ್ಟ್ ಫಿನಿಶ್ ಮೈ ಡಿಗ್ರಿ. ಅದಕ್ಕೆ ಏನಮ್ಮ ನೀನೇ ಫಸ್ಟ್ ಹೇಳ್ತಾ ಇರೋದು 300 ರೂಪಾಯಿ ಸಾಕು ಅಂತ. ನೀನು ಸಾಕು, ನಾನು ಇನ್ನೂ ಸಾಕು. ನಾನು ಬರ್ತಾ ಇರೋದು ನನಗೆ ಇಷ್ಟವಾದ ಪ್ರೊಫೆಷನ್ಗೆ.
ಸರಿ ಫಸ್ಟ್ ಡೇ ಕ್ಲಾಸ್ಗೆ ಹೋದರೆ ಎಲ್ಲ ಆಡಿಸ್ಬಿಟ್ರು ನನ್ನನ್ನು. 4th ಸ್ಟ್ಯಾಂಡರ್ಡ್ ಅನ್ಸುತ್ತೆ, ವೇದಾ ಮಿಸ್ ಮಗನೂ ಇದ್ದಾರೆ ಅಲ್ಲ ಆ ಕ್ಲಾಸಲ್ಲಿ. ದೇ ಮೇಡ್ ಮಿ ಕ್ರೈ. ಐ ವಾಕ್ಡ್ ಔಟ್ ಆಫ್ ದ ಕ್ಲಾಸ್. ವೇದಾ ಮಿಸ್ ಬಂದು ಹೇಳಿದ್ರು, ನೀವು ಹಿಂಗೆ ಮಾಡಿದ್ರೆ ನಿಮ್ಮ ಟೀಚರೇ ಇರಲ್ಲ, ಅವರು ಹೊರಟೋಗ್ತಾರೆ, ಕ್ಲಾಸ್ ತಗೊಳ್ಳಲ್ಲ. ಸರಿ, ಆಮೇಲೆ ಎಲ್ಲ ಸುಮ್ಮನೆ ಅದು. ದಟ್ ಬಿಕೇಮ್ ಮೈ ಮೋಸ್ಟ್ ಫೇವ್ರೆಟ್ ಬ್ಯಾಚ್ ಲೇಟರ್. ಗೌರವ್ ಬ್ರದರ್ ಗೌತಮ್ ಅವ್ರ ಬ್ಯಾಚು. ಮತ್ತೆ ಐ ಸ್ಟಾರ್ಟೆಡ್ ಮೈ ಪ್ರೊಫೆಷನ್ ಹಿಯರ್. We were the observers for so many first in Arden history. ಆ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ ಬಂದು we were the first ಕಂಪ್ಯೂಟರ್ ನೋಡಿದ್ವಿ, ಫಸ್ಟ್ ಆಡಿಟೋರಿಯಂ ನೋಡಿದ್ವಿ. Earlier we were sitting on the steps and we were having lunch. We had a very good staff room and we were like a family. ಏನಾದರೂ ಕಷ್ಟ ಬಂದರೆ ಸ್ಕೂಲ್ ವಾಸ್ ಅ ಸೊಲೇಸ್ ಟು ಸೋ ಮೆನಿ ಆಫ್ ಅಸ್. ಇಲ್ಲಿ ಬಂದರೆ ಎಲ್ಲ ಮರ್ತ್ಬಿಡ್ತಾ ಇದ್ವಿ. ನಮಗೆ ಗೈಡೆನ್ಸು ಸರ್, ನೀನು ನನ್ನ ದೊಡ್ಡ ಮಗಳಿದ್ದಂಗೆ ಈ ಅಪ್ಲಿಕೇಶನ್ ಫಿಲ್ ಮಾಡಿಕೊಡು ಅಂತ ಹೇಳೋರು ಸರ್. ಸ್ಕೂಟ್ರಿಗೆ ಹೇಳಿ ಆಮೇಲೆ ಈ ಬಿಲ್ಡಿಂಗ್ ಇದು ಮಾಡುವಾಗ ಆವಾಗೆಲ್ಲ ಅಷ್ಟು ಚೆನ್ನಾಗಿತ್ತು ನಮ್ಮದು ಬಾಂಧವ್ಯ. ವಿ ವರ್ ವೆರಿ ಕಾರ್ಡಿಯಲ್. ಐ ಲರ್ನ್ಡ್ ಎ ಲಾಟ್ ಫ್ರಮ್ ಸರ್ and Veda was my mentor because I was very young. Time, punctuality, diplomacy, everything I learned from Veda. I went to Kumarans and I told them this. I have learned this from my earlier headmistress from modern school. How to prepare timetable, how to manage an event. And Pushpa this was mother for all of us. ಯಾವಾಗ ಬೇಕೋ ಉಪ್ಪಿನಕಾಯಿ, ಯಾವಾಗ ಬೇಕೋ ಬಿಸಿಬೇಳೆ ಬಾತು, ಯಾವಾಗ ಬೇಕೋ ಪಾಯಸ. ನಮಗೆ ಹಬ್ಬ ಅಂದರೆ ಇಲ್ಲಿ ಫುಲ್ ಅಡುಗೆ ಇಲ್ಲಿರೋದು. ನಾವೆಲ್ಲ ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಐ ಹ್ಯಾವ್ ಲಾಟ್ ಆಫ್ ವೆರಿ ಗುಡ್ ಮೆಮರೀಸ್ ಫ್ರಮ್ ದ ಸ್ಕೂಲ್, ಫ್ರಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮನ್ನೆಲ್ಲ ನೋಡಿದ್ದು ಭಾಳ ಖುಷಿ ಆಯಿತು. ಅಚೀವ್ಡ್ ಎ ಲಾಟ್ ಇನ್ ಯುವರ್ ಲೈಫ್. ನಾವೇನೋ ಹಾಗೆ ಇರ್ತಾರೆ ಮಕ್ಕಳು ಅಂತ ಅಂದ್ಕೊಂಡಿರ್ತೀವಿ, ಆದರೆ ವೆನ್ ವಿ ಮೀಟ್ ಯು ಪರ್ಸನಲಿ ವಿ ಫೀಲ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಅಚೀವ್ಮೆಂಟ್ಸ್. ಮೇ ಗಾಡ್ ಬ್ಲೆಸ್ ಯು ಆಲ್. ಹೀಗೆ ಇರಲಿ. ಲೆಟ್ ಯುವರ್ ರಿಲೇಷನ್ಶಿಪ್ ವಿತ್ ದ ಸ್ಕೂಲ್, ವಿತ್ ದ ಟೀಚರ್ಸ್, ನಾಟ್ ಓನ್ಲಿ ಅಸ್, ವಿತ್ ದ ಅದರ್ ಟೀಚರ್ಸ್, ವಿತ್ ಕಾಲೇಜು, ಹೈಸ್ಕೂಲು. ಯಾಕೆಂದರೆ ಗುರುಗೆ ಫಸ್ಟ್ ಸ್ಥಾನ. ಆ್ಯಂಡ್ ಸೋ ಮೆನಿ ಆಫ್ ಯು ಸ್ಪೋಕ್ nice things about me. Thank you. This energy will last for another 2 to 3 months. ನಾನು ಹಾಗೆ ಸ್ಟೂಡೆಂಟ್ಸ್ ಮನೆಗೆ ಬರ್ತಾರೆ ಎಲ್ಲ, ನನಗೆ ಎಲ್ಲಿ ಹೋಗೋಕ್ಕಾಗಲ್ಲ ಅಂತ. ಆವಾಗ ಮನೇಲಿ ಎಲ್ಲರೂ ರೇಗಿಸ್ತಾರೆ, ಓ ಇನ್ನೂ 1 ವಾರ, ಇನ್ನೂ 10 ದಿನ ಇದೇ ಎನರ್ಜಿ ಇರುತ್ತೆ. ಖಂಡಿತ. ಯಾಕೆಂದರೆ ಯು ಆರ್ ಮೈ ಅಸೆಟ್. ಸ್ಟೂಡೆಂಟ್ಸ್ ಆರ್ ಮೈ ಅಸೆಟ್. ಥ್ಯಾಂಕ್ ಯು. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಮಾಲಿನ್ಸ್. ಮಾಲಿನ್ಸ್ ಹೇಳ್ತಾ ಇದ್ರೆ ಎಲ್ಲರಿಗೂ ಒಂದೊಂದ್ಸತಿ ಅನ್ನಿಸ್ತಾ ತಿರ್ಗಾ ಸ್ಕೂಲ್ ವಾಪಸ್ ಬರ್ಬೇಕು. ಕರೆಕ್ಟ್. ತಿರ್ಗಾ ಸ್ಕೂಲ್ ವಾಪಸ್ ಬಂದು ಅಟ್ಲೀಸ್ಟ್ 1 ಡೇ ಫುಲ್ ಎಲ್ಲ ಒಂದು ಕ್ಲಾಸಲ್ಲಿ ಗಲಾಟೆ ಮಾಡ್ಕೊಂಡು ಆರಾಮ್ ಇರೋಣ ಅನ್ಸುತ್ತೆ. ಬಟ್ ವಿ ಆರ್ ಟು ಓಲ್ಡ್ ಫಾರ್ ದ್ಯಾಟ್. ಸೊ ಇವಾಗ ಹೌದು ಸರ್, ಅದಕ್ಕೆ ಅದಕ್ಕೆ ಒಟ್ಟಿಗೆ ವರ್ಕ್ ಮಾಡ್ತೀವಿ. ವಿಲ್ ಕಮ್ ವಿತ್ ಅ ಪ್ರಪೋಸಲ್. ಡೆಫಿನೆಟ್ಲಿ ವಿಲ್ ಮೇಕ್ ಇಟ್ ಹ್ಯಾಪನ್. ಇವಾಗ ವೈಸ್ ಪ್ರಿನ್ಸಿಪಲ್ ಸುಮನ ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಸೋಷಿಯಲ್ ವರ್ಕ್ ಇರುತ್ತಲ್ಲ, ಅದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಇವಾಗ ನೋಡಿದೆ ಕ್ಲಿಯರ್ ಮಾಡ್ಕೊಬೇಡಿ. ನೀವು ಅಲ್ಲಿ ಕೂತ್ಕೊಂಡು ಏನು ಬೇಕಾದ್ರೂ ಮಾತಾಡ್ತೀರಿ. ಇಲ್ಲಿ ಕೂತ್ಕೊಂಡು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಏನೋ ಒಂಥರ ಕಷ್ಟ ಆಗುತ್ತೆ ಅಂತ. ಅದರಿಂದ ಅದು ತಡ್ಕೋಬೇಕು ನಾವು. ಯಾಕಂದರೆ ಜೀವನದಲ್ಲಿ ನನಗೂ ಹಾಗೆ, ನಾನು ಕನ್ನಡ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಚಿಂದಲೇ ಮರವನ್ನು ಕೂತ್ಕೊಂಡು ಹೋಗ್ತದೆ. ನನಗೂ ಒಂದು ಕಾಲದಲ್ಲಿ ಹಾಗೆ ಆಗಿತ್ತು. ಇವಾಗ ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನು ಬೆಳೆಸ್ಕೊಂಡ್ರೆ ನೀವು ಓಡಾಡ್ತಿದ್ದೆ.
ನಮಸ್ಕಾರ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಪರಂ ಸುಖಂ ಅಂತ ಹೇಳ್ತಾರೆ. ಅನ್ನದಾನ ಮಹತ್ತರವಾದದ್ದು, ಅದಕ್ಕಿಂತ ಮಹತ್ತರವಾದದ್ದು ವಿದ್ಯಾದಾನ ಅಂತ. ಇಂತಹ ವಿದ್ಯಾದಾನವನ್ನು ಮಾಡಿದಂತಹ ಇಂತಹ ಬೃಹತ್ ಶಾಲೆಯಲ್ಲಿ ನೀವೆಲ್ಲ ಓದಿದ್ದೀರಿ. ಅವಾಗ ನೀವು ಚಿಕ್ಕದಾಗಿರ್ಬೋದು, ಈಗ ಬಹಳ ದೊಡ್ಡದಾಗಿ ಅಮರವಾಗಿ ಬೆಳೆದುಬಿಟ್ಟಿದೆ. ನೂರಾರು ಮತವಿರುವುದು ಲೋಕದ ಪ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೆ ಒಪ್ಪು ಅದರೋ ಸಾಲದಡುಗೆಯನ್ನು ವಿಚಾರ ದೊರೆಯಲ್ಲಿ ಮಾಡು ಬೇರೆ ಮಂದಿ ಬೇರೆ ಮತ. ನೂರಾರು ಮತ ಇದೆ ಈ ಪ್ರಪಂಚದಲ್ಲಿ. ನಿಮಗೆ ಇಷ್ಟವಾದಂತಹ ಇದನ್ನ ಆರಿಸ್ಕೊಂಡ್ಬಿಟ್ಟಿದ್ದೀರಿ ಈಗಾಗಲೇ. ಆ ಆರಿಸಿಕೊಂಡಂತಹ ಉದ್ಯೋಗದಲ್ಲಿ ನಿಮ್ಮ ಇಷ್ಟದಂತೆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀರಿ, ಶುದ್ಧತೆಯಿಂದ ಮಾಡ್ತಾ ಇದ್ದೀರಿ, ಸ್ವಾರ್ಥ ಇಲ್ಲದೆ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ನೀವೆಲ್ಲ ಇಲ್ಲಿ ಬಂದಿರೋದ್ರೆ ಸಾಕ್ಷಿ. ಇದು 15 ಇದು 1500 ಆಗಬೇಕು ನಮಗೆ. ಈ ತರ ಮಾಡಬೇಕು ಅಂತ ಹೇಳಿ ಸುಮಾರು 10 ವರ್ಷದಿಂದ ನಾನು ಪ್ರಯತ್ನವನ್ನ ಪಡ್ತಾನೆ ಇದ್ದೆ. ನಿಮ್ಮೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಒಂದ್ಸಲ ಸೇರಿ ಅಂತ ಒಂದ್ಸಲ ಜನವರಿ 26 ರಿಪಬ್ಲಿಕ್ ಡೇ ದಿವಸ 50 ಮಕ್ಕಳು ಸೇರ್ಕೊಂಡಿದ್ರು. 50 ದಾರಿಯಲ್ಲಿ ಹೊರಟೋಗ್ಬಿಟ್ಟು ಒಬ್ರು ಸಿಕ್ಕಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಸೆಂಬಲ್ ಹಿಯರ್. ತುಂಬಾ ಕಷ್ಟ ಆಯಿತು. ಆದ್ರೂ ಇವತ್ತೆಲ್ಲ ನೀವೇ ಸೇರ್ಕೊಂಡು ಮಾಡಿದ್ದೀರಿ. ಇದೆಲ್ಲ ಮಾಡ್ತಾ ಇರೋದಕ್ಕೆ ಆಯ್ತು, ಒಂದ್ಸಲ ಸೇರಿದಾಯ್ತು, ಸೇರಿ ನಿಲ್ಲಿಸೋದಲ್ಲ, ಅನೇಕ ಸಮಾಜ ಸೇವೆಯನ್ನ ಮಾಡಬೇಕು. ನಿಮಗೆ ಆಡಳಿತದಲ್ಲಿ ನಾನೇ ಅದನ್ನ ಅರವಿಂದರಿಗೆ ಹೇಳಿದೆ, ಈ ವಿಚಾರ ನೀವು ಆಗ್ಬೇಕು. ವಾರಕ್ಕೆ ಅಥವಾ 15 ದಿವಸಕ್ಕೊಂದ್ಸಲ ನಾವೇ ಏರ್ಪಾಡು ಮಾಡ್ತೀವಿ. 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ಕೆರಿಯರ್ ಗೈಡೆನ್ಸ್ ಅಂತ ಹೇಳಿ, ನೀವು ಹೇಗಿದ್ರಿ, ನೀವು ಏನ್ ಆಗ್ಬೇಕು ಅವ್ರು ಹೇಳಿದಾಗ ಈಗಿನ ಏನ್ ನಿಮ್ ಏಮ್ ಅಂತ ಹೇಳಿದ್ರೆ ತಕ್ಷಣ ಹೇಳ್ತಾರೆ ನಾನು ಏರೋಸ್ಪೇಸ್, ನಾನು ಏರೋನಾಟಿಕ್ ಇಂಜಿನಿಯರ್ ಆಗ್ಬೇಕು, ನಾನು ಆಸ್ಟ್ರೋಫಿಸಿಕ್ಸ್ ಆಗ್ಬೇಕು